ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಹುಣಸೂರಿನಲ್ಲಿ ಡಾಕ್ಟರ್ ಅಬ್ದುಲ್ ಶುಕೂರ್ ಗುರೂಜಿಯವರಿಗೆ ಹಲವಾರು ಸಂಘ ಸಂಸ್ಥೆಗಳಿಂದ ಸನ್ಮಾನಿಸಿ ಗೌರವಿಸಿದರು. ಈ ಸನ್ಮಾನ ಕಾರ್ಯಕ್ರಮದಲ್ಲಿ ಪ್ರೀತಿ ರೋಷನ್, ಜಮೀಲ್ ಖಾದ್ರಿ, ಮಂಜಪ್ಪ ಶಿವು, ಸಮೀರ್, ಜಬಿ, ಲೋಕೇಶ್, ಚಿಕ್ಕನಂಜ ಪ್ರತಾಪ್, ಖಾಲಿ, ಗುಂಡಾ ಮತ್ತು ಕುನ್ನಯ್ಯ ಅವರುಗಳು ಹಾಜರಿದ್ದು ಈ ಸನ್ಮಾನ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಅವರಿಗೆ ಸಂದ ಗೌರವಕ್ಕೆ ಸಾವಿರಾರು ಅಭಿಮಾನಿಗಳ ಅಭಿನಂದಿಸಿ ಶುಭಾಶಯ ಕೋರಿದರು. ನನ್ನ ನಮಸ್ತೆಗಳು ಹಾಗೂ ವೇದಿಕೆಯಲ್ಲಿ ಬಂದು ಎಲ್ಲ ಸೇರೋಂಥ ನನ್ನ ಅಣ್ಣ ತಂದಿರೋ ನನ್ನ ಅಕ್ಕ ತಂಗಿಯವರಿಗೆ ಹಾಗೂ ನಮ್ಮ ಆರ್ಕೆಸ್ಟ್ರಾ ತುಂಬ ಚೆನ್ನಾಗಿ ಆಡ್ತಾರೆ. ಡಾಕ್ಟರ್ ರಾಜ್ಕುಮಾರ್ ಗಾರ್ಡನ್ ತುಂಬ ನನಗೆ ಒಳ್ಳೆ ಮೊದಲಿಂದ ಡಾಕ್ಟರ್ ರಾಜ್ಕುಮಾರ್ ಅಂತ ಅಂದ್ರೆ ನಾನು ತುಂಬ ಎಲ್ಲೋದ್ರೂ ಅವ್ರ ಫಿಲಮ್ ನೋಡೋರು ಕೊಡ್ತಾ ಇದ್ದೆ. ಅದು ಟಿಕೆಟ್ ಇರದೆ ಕಳ್ತಾನಿಂದ ನೋಡೋಗ್ತಾ ಇದ್ದೆ ನಾನು. ಆಮೇಲೆ ಡಾಕ್ಟರ್ ರಾಜ್ಕುಮಾರ್ಗೆ ಗಾಜನೂರಲ್ಲಿ ಸೇರಿ ಅವ್ರ ಮನೆಗೆ ಹೋಗಿ ಊಟ ಮಾಡ್ಕೊಂಡು ಬಂದಿರೋಂಥ ವ್ಯಕ್ತಿ ನಾನು. ಇವತ್ತು ನಾನು ಒಂದು ಡಾಕ್ಟರೇಟ್ ಪದವಿ ನಾನು ತಗೊಂಡಿದ್ದೀನಿ ಅಂದ್ರೆ ಇವತ್ತು ನಿಮ್ಮ ಜನ ಎಲ್ಲ ಆಶೀರ್ವಾದದಿಂದ ನಾನು ಇದನ್ನ ತಗೊಂಡು ಇದಕ್ಕೆ ಬಂದಿರೋದು. ಯಾಕೆ ಅಂತಂದ್ರೆ ಇವತ್ತು ಮಂಟಿ ಸರ್ಕಲ್ ಅಲ್ಲಿ ಯಾವ ತರ ನಮ್ಮ ಆಟೋ ಜೀವನ ಮಾಡಿ ಆಟೋ ಅಲ್ಲಿ ಓಡಿಸ್ತಾ ಇದ್ದಾರೆ. ಆಟೋ ತುಂಬಾ ಕಷ್ಟಪಟ್ಟು ಒಂದೊಂದು ಬಾಡಿಗೆ ಸಿಗ್ಬೇಕು ಅಂತಂದ್ರೂ ತುಂಬಾ ಕಷ್ಟ ಇರುತ್ತೆ. 2-2 ಗಂಟೆ ಕಾಯ್ತಾ ಇರಬೇಕು. ಜೀವನ ಬಹಳ ಕಷ್ಟ ಇದೆ. ಏನಕ್ಕೆ ಅಂತಂದ್ರೆ ಆ ಡಿಪಾರ್ಟ್ಮೆಂಟ್ ಅಂತ ನಾನು ಬಂದು ಇವತ್ತು ಇದು ಮನುಷ್ಯ ಆಗಿರೋ. ಸಂಜೆ 7 ಗಂಟೆಯಿಂದ 8 ಗಂಟೆ ಗಂಟ ನಾನು ಕುಲ್ಮೆ ಕೆಲಸ ಮಾಡ್ತಾ ಇದ್ದೆ, ಕಬ್ಬಣದ ಕೆಲಸ ಮಾಡ್ತಾ ಇದ್ದೆ. 8 ಗಂಟೆ ಮೇಲೆ ಕರ್ನಾಟಕ ಮಾತೃಗಳನ್ನು ಕೊಟ್ಟಂತ ನಮ್ಮ ತಾಯಿ ಭುವನೇಶ್ವರಿಗೆ ಮತ್ತೆ ರಾಷ್ಟ್ರಪಿತ ನಮ್ಮ ಅಬ್ದುಲ್ ಕಲಾಂ ಅವರು ರಾಷ್ಟ್ರಪಿತರಾಗಿದ್ದರು. ಇವಾಗ ಅದರ ನಿಧನ ಆಗಿದ್ದಾರೆ. ಎಲ್ಲ ಸಾರ್ವಜನಿಕರು ಅಲ್ಲ ಹ್ಯಾಂಚ್ ವಾಕ್ಯಾಕ ನೀವು ಚಾಪರು ಆಟೋ ಸ್ಟ್ಯಾಂಡನ್ನು ಮಾಡಿಕೊಂಡು ಈಗ